ಎಲ್ಲರೂ ನಮಸ್ಕಾರ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಅನ್ಕೊಂಡಿದ್ದೀನಿ. ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 8:30 ಆಗ್ತಾ ಇದೆ. ನನಗೆ ಬಸ್ ಎಸ್ ಗಾಯ್ಸ್, ನಾವು ದಾವಣಗೆರೆ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಬಟ್ ಬಸ್ ಸ್ಟ್ಯಾಂಡಲ್ಲಿ ಹೋಗೋಕ್ಕೆ ನಮ್ಮ ಮಂತ್ರಾಲಯಕ್ಕೆ ಹೋಗೋಕ್ಕೆ ಬಸ್ ಇರಲಿಲ್ಲ. ಸೊ ಹಾಗಾಗಿ ನಾವು ಹರಿಹರಕ್ಕೆ ಹೋಗಬೇಕಾಯಿತು. ಹರಿಹರದಿಂದ ಇವಾಗ ಹರಿಹರ ಬಸ್ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡಿಂದ ಆಟೋ ಸಿಕ್ತು. ಆಟೋದಿಂದ ದಾವಣಗೆರೆಯಿಂದ ಹರಿಹರಕ್ಕೆ ಹೋಗೋಕ್ಕೆ ಆಟೋದಲ್ಲಿ ಬಂದ್ವಿ. ಇವಾಗ ಸೀದಾ ಹರಿಹರದಲ್ಲಿ ಬಂದು ನೋಡಿದ್ರೆ ಬಸ್ಸೇ ಸಿಗ್ತಾ ಇಲ್ಲ. ಎಷ್ಟು ವೇಟ್ ಮಾಡಿದ್ದೀವಿ ಅಂದರೆ ನೀವೇ ನೋಡ್ಬೋದು ಮುಂದೆ ಈ ವಿಡಿಯೋದಲ್ಲಿ. 11 o'clock ಆದರೂ ಬಸ್ಸೇ ಸಿಕ್ತಿಲ್ಲ. ಇನ್ನು ಬಸ್ಸು ಸಿಗ್ತಾ ಇಲ್ಲ. ಒಂದು ಈಗ ಸಿಕ್ಕರೆ ಸಾಕತ್ತ. ನಾವು ಹೆಂಗೆ 12 ಗಂಟೆ ಲಾಸ್ಟ್ ಅಂತ ಹೇಳ್ತಾ ಇದ್ದಾರೆ. ಇವಾಗ ಟೈಮ್ ನೋಡಿದರೆ 11:15 ಆಗ್ತೈತೆ. ಹಾಗಾಗಿ ಬಸ್ಸೇ ಸಿಗ್ತಾ ಇಲ್ಲ ನಮಗೆ. ಬಸ್ ಏನೋ ಸಿಕ್ತು. ಬಟ್ ಬಸ್ಸಲ್ಲಿ ನೋಡ್ಬೋದು ಎಷ್ಟು ರಶ್ ಇತ್ತು ಅಂದರೆ ಗೈಸ್. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ನೈಟ್ ವ್ಲಾಗ್ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇರೋ ಕಾರಣದಿಂದ. ಸೀಟ್ ಏನೋ ಸಿಕ್ತು. ಫುಲ್ ನಿದ್ದೆ ಕೂಡ ಚೆನ್ನಾಗಾಯಿತು. ನಾವೀಗ ಬಂದಿರೋದು ರಾಯಚೂರು ಹತ್ರ. ಎಲ್ರಿಗೂ ನೈಟ್ ಫುಲ್ ರಶ್ ಇತ್ತು ಅಂತಂದು ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ಇವಾಗ ರಾಯಚೂರಿಗಿದ್ದೀವಿ, ಬಸ್ ಸ್ಟ್ಯಾಂಡಲ್ಲಿದ್ದೀವಿ. ಈಗ ನೆಕ್ಸ್ಟ್ ನಾವು ಮಂತ್ರಾಲಯಕ್ಕೆ ಹೋಗಬೇಕು. ಫೈನಲಿ ಮಂತ್ರಾಲಯ ರೀಚ್ ಆದ್ವಿ. ರೀಚ್ ಆದ ತಕ್ಷಣ ತುಂಬ ಹೊಟ್ಟೆ ಹಸಿತಿತ್ತು. ಹಾಗಾಗಿ ನಾವು ಫಸ್ಟ್ ಟಿಫನ್ ಮಾಡ್ಕೊಳ್ಳೋಣ ಅಂತ ಎಲ್ಲರೂ ಟಿಫನ್ ಮಾಡೋಕ್ಕೆ ಅಂತ ಬಂದಿದ್ದೀವಿ. ಟಿಫನ್ ಮಾಡ್ತಾ ಇದ್ವಿ. ಇವಾಗ ತಾನೇ ನಾವು ಮಂತ್ರಾಲಯಕ್ಕೆ ಬಂದು ಟಿಫನ್ ಮಾಡ್ಕೊಂಡು ಮಂತ್ರಾಲಯ ಹತ್ರ ಇದ್ದೀವಿ. ಫ್ರೆಶ್ ಅಪ್ ಆಗಿ ದೇವಸ್ಥಾನ ದರ್ಶನ ಮಾಡಬೇಕು. ಆಗೋಕ್ಕೆ ಇವಾಗ ತಾನೇ ಜಸ್ಟ್ ಮಾಡಿದ ವಿಡಿಯೋ ನಿನ್ನೆ ಮೇನು. ಥ್ಯಾಂಕ್ ಯು ಸೊ ಮಚ್ ಫಾರ್ ಫೋಟೋ ತೆಗೆದಿದ್ದಕ್ಕೆ. ಯಾವ ಊರು? ವಿಡಿಯೋಗಾಗಲಿ ಫೋಟೋಗಾಗಲಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ಮಾಡ್ಕೊಟ್ಟಿದ್ದಕ್ಕೆ. ನೀನು ತಗೋರೆ ಅವ ನಾವು ಹೋಗ್ತೀವಿ. ಹಾಂ ಫೈನಲಿ ರೆಡಿ ಆಗಿದ್ದೀವಿ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನದಲ್ಲಿ ಫೋನು ಅಲೋ ಆಯಿತು ಇಲ್ವೋ ಅಂತ ಗೊತ್ತಿಲ್ಲ. ಅಲೋ ಇದ್ದರೆ ವಿಡಿಯೋನ ಟ್ರೈ ಮಾಡ್ತೀನಿ, ಇಲ್ಲಾಂದರೆ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಫುಲ್ ರೆಡಿ ಆಗಿದ್ದೀವಿ ಎಲ್ಲರೂ. ಇವ್ರು ಮೇಕಪ್ ಮಾಡ್ಕೊತವ್ರೆ. ಆಯ್ ಬಿಡ್ರಿ ಕಡೆ ಮೇಕಪ್ ಮಾಡ್ಕೊತಿದ್ದಾರೆ. ಇಲ್ಲಿ ಇವ್ರು ಏನು ಮಾಡ್ತಿದ್ದಾರೆ ಅಂದರೆ ಎಲ್ಲ ಇಲ್ಲ ಅಜ್ಜಿ ಕುಂತೈತೆ. ಎಲ್ಲ ರೆಡಿ ಆಗಿ ಏನು ಸೊಸೈಟಿ ರೆಡಿ ಆಗೋದು ನೋಡ್ಕೊಂತ ಕುಂತಿಯಲ್ಲ ಅಜ್ಜಿ. ಹಾಯ್, ಏನಾರ ಹೇಳ್ತೀರಾ? ಮೊಮ್ಮಗಳ ಚಾನಲಲ್ಲಿ ಒಂದು ನಿಮಿಷ ಮಾತಾಡ್ತೀನಿ. ಸೊಸೆಯಂದ್ರ ಜೊತೆಗೆ ಮೊಮ್ಮಕ್ಕಳ ಜೊತೆಗೆ ಬಂದದ್ದು ತುಂಬ ಖುಷಿ ಆಯಿತು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ್ವಿ. ತುಂಗಾ ನದಿಯಲ್ಲಿ ಸ್ನಾನ ಮಾಡಿದ್ದೀವಿ. ಎಲ್ಲರೂ ಹೊಂಟಿದ್ದೇವೆ. ಫುಲ್ ಪ್ಲೇಸ್ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಅನಿಸ್ತೈತೆ. ಬಿಕಾಸ್ ಏನಂತ ಗೊತ್ತಾಗ್ತಿಲ್ಲ ಇಲ್ಲಿ. ಆರೋಗ್ಯ ಆಯಾಸ ಸುಖವಾಯ್ತು. ಎಲ್ಲ ಹತ್ರ ಮಾತಾಡ್ತೀನಿ. ಅಲ್ಲ ದಡಮ್ಮ ಅಜ್ಜಿತ್ ಕರೆಕ್ಟ್ ಆಯ್ತು. ಚಿತ್ರದಲ್ಲಿ ಏನಂದ್ರೆ ಅಲ್ಲಿ ತುಂಬಾ ಜನ ನಾಮ ಎಲ್ಲ ಇಟ್ಕೊಂಡಿರ್ತಾರೆ. ಎಲ್ಲರೂ ಹಚ್ಚಿದೀವಿ. ಇವಳು ಹಚ್ಚಿದಾಳೆ, ಆಂಟಿ ಹಚ್ಚಿದ್ದಾರೆ. ಆಂಟಿ ಹಚ್ಚೈತೆ, ಮಮ್ಮಿ ಕೂಡ ಹಚ್ಚಿದ್ದಾರೆ. ನಮ್ಮ ಎಷ್ಟು ಚೆನ್ನಾಗಿ ಕಾಣ್ತೈತೆ ಅಂದರೆ ಆಂಟಿನೂ ಹಚ್ಚೈತೆ. ನಾನು ಹಚ್ಚಿದ್ದೀನಿ, ತೋರಿಸ್ತೀನಿ ಕಾಣಿಸ್ತೈತೆ ಅಂತ. ನಂದಿ ದೀಪನ
ನಂದಾದೀಪ. ಎಲ್ರಿಗೂ ಒಳ್ಳೇದಾಗಲಿ ಅಂತ ಈ ದೀಪನ ಎಲ್ಲರೂ ಫ್ಯಾಮಿಲಿ ಎಲ್ಲ ಸೇರಿ ಈ ದೀಪನ ಹಚ್ತಾ ಇದ್ವಿ. ಎಲ್ರಿಗೂ ಒಳ್ಳೇದಾಗಲಿ. ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ತೋರಿಸಿ. ನೀನು ಸಾಂಗ್ ಹೇಳ್ತಿದ್ದೀರ ಅಲ್ಲಿ. ಶುದ್ಧ ನೀರಲ್ಲಿ ಸ್ನಾನ ಮಾಡಿ ವಂಚ ಪ್ರೀತಿಸಿದೆ. ಓ ಫ್ರೆಂಡ್ಸ್, ಇವಾಗ ತಾನೇ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲಿ ದೇವಸ್ಥಾನಕ್ಕೆ ಹೋಗ್ಬೇಕು ದರ್ಶನ ಮಾಡೋಕ್ಕೆ ರಾಯರದು. ಮುಂದೆ ಹೋಗ್ತಕ್ಕಂಥ ಏನೋ ಬರ್ಬೋದು, ಅಂಗಡಿ ಬರುತ್ತೆ ಅಲ್ಲಿ ಮೇಲೆ ಸ್ನಾನ ಮಾಡೋಕ್ಕೆ. ಈ ಚಮ್ನ ಅವ್ರು ನಮಗೆ ಕೊಟ್ಟಿದ್ರು. ಅವ್ರಿಗೆ ಕೊಟ್ಟು ಅಲ್ಲಿ ಪೂಜೆ ಸಾಮಾನು ತಗೊಂಡು ಈ ಬ್ಯಾಗ್ ಅಲ್ಲಿ ಇಡ್ಬೇಕು ಅನ್ಸ್ತೀವಿ. ಮೇ ಬಿ ಲಗೇಜ್ ಎಲ್ಲ ಅಲ್ಲೇ ಇಡ್ತೀವಿ. ಆಮೇಲೆ ಅಲ್ಲಿ ಪೂಜೆ ಸಾಮಾನು ತಗೊಂಡು ರಾಯರ ದರ್ಶನ ಮಾಡ್ತೀವಿ. ಆಮೇಲೆ ಏನಾಗುತ್ತೋ ನೋಡಬೇಕು. ಯಾವುದೇ ದೇವಸ್ಥಾನ ಅಂದಲ್ಲಪ್ಪ, ಯಾವುದೇ ದೇವಸ್ಥಾನ ಪಂಚಮುಖಿ ಆಂಜನೇಯ ಹೋಗ್ಬೇಕು ಅಂತ ಅಲ್ಲಿ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ ಟೈಮ್ ಇದ್ದರೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ಯಾಕೆಂದರೆ ಮುಂಚೆ ಅಡ್ವಾನ್ಸಾಗಿ ಹೇಳಲ್ಲ. ಅಡ್ವಾನ್ಸಾಗಿ ಹೇಳ್ಬಿಟ್ರೆ ಅದು ನಡೆಯಲ್ಲ. ಹೋಗಲೇಬೇಕು. ರಾಯರ ದರ್ಶನ ಬೇಗ ಆಯ್ತಂದರೆ ಬೇಗ ಹೋಗೋಣ ಅಂತ ಪ್ಲ್ಯಾನಿಂಗ್ನಲ್ಲಿ ಇದ್ದೀವಿ. ನೋಡಬೇಕು ಏನಾಗುತ್ತೋ. ಆಂಜನೇಯ ಸ್ವಾಮಿ ದರ್ಶನ ಕೊಟ್ಟರೆ ಖಂಡಿತ ಹೋಗ್ಬರ್ತೀವಿ. ಇವತ್ತು ಶನಿವಾರ ಬೇರೆ ಎಲ್ಲ, ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು. ಇನ್ನು ಮೆಹಂದಿ ಅದು ಇದು ಬರ್ತೈತೆ. ಯಾವುದು ಕಾಲದ ಓದು ಅಂದರೆ ಈ ಮೆಹಂದಿದು ನಾವು ನಾರ್ಮಲ್ ಮೆಹಂದಿ ಹಾಕ್ತೀವಿ. ಬಟ್ ಇವಾಗಿನ ಮೆಹಂದಿ ಒಂಥರ ಡಿಫ್ರೆಂಟ್ ಆಗೈತೆ. ಅಂದರೆ ಓಲ್ಡ್ ಮೆಹಂದಿ ಅಂತ ಅನಿಸುತ್ತೆ. ಅದು ಆವಾಗಿನ ಕಾಲದಲ್ಲಿ ಹಾಕ್ತಿದ್ರು ಅನಿಸುತ್ತೆ. ಅದು ಇವಾಗ ಟ್ರೆಂಡ್ ಬಂದೈತೆ. ಅದನ್ನು ಹಾಕ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಕಿದರೆ ಮಾತ್ರ ಫಿಕ್ಸು ತೋರಿಸ್ತೀನಿ ಯಾವ ಥರ ಅಂತ. ಫಸ್ಟ್ ಟೈಮ್ ಅಲ್ಲ, ಆಫ್ಟರ್ ಲಾಂಗ್ ಟೈಮ್ ಮುಟ್ಕೊಂಡಿರೋದು ನಾನು. ಈ ತಿರುಪತಿ ಬಂತು ಸರಿ, ಮಂತ್ರಾಲಯ ದೇವರ ದರ್ಶನ. ನಾವು ಒಳಗೆ ಹೋಗ್ಬೇಕು. ಇನ್ನು ದರ್ಶನ ಕೂಡ ಆಗಿಲ್ಲ. ದರ್ಶನಕ್ಕೆ ಒಳಗೆ ಬಿಡ್ತಾರೆ ಇಲ್ಲ. ಯಾವ ದೇವ್ರದ್ದು ದೇವಿದು ಅನ್ಸುತ್ತೆ. ಯಾವ ದೇವ್ರ ಮೇಲೆ? ಪಂಚಾಲಮ್ಮನ ದೇವಸ್ಥಾನ ತೋರಿಸ್ತೀನಿ ಯಾವ ಥರ ಐತೆ. ಪಂಚಾಲಮ್ಮನ ದೇವಸ್ಥಾನ ಅಂತೆ. ಗೈಸ್, ನಾವು ಇವಾಗ ಬಂದಿದ್ದು ರಾಯರ ದೇವಸ್ಥಾನ ದರ್ಶನ ಪಡಿಬೇಕು ಅಂತಂದು. ಫುಲ್ ಒಳಗಡೆ ತುಂಬ ಕ್ಯೂ ಕೂಡ ಇತ್ತು. ಕ್ಯೂವಲ್ಲಿ ನಿಂತಿದ್ದೀವಿ ನಾವು ದೇವ್ರನ್ನ ದರ್ಶನ ಮಾಡಬೇಕು ಅಂತಂದು. ಗಾಯ್ಸ್, ರಾಯರ ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಮತ್ತು ಅಲ್ಲಿ ಸ್ವಲ್ಪ ಹೊತ್ತು ನಾವು ಕೂತ್ಕೊಂಡಿದ್ವಿ. ಯಾಕೆಂದರೆ ದೇವ್ರ ದರ್ಶನ ಮಾಡ್ಕೊಂಡು ಸ್ವಲ್ಪ ಹೊತ್ತು ಕೂತ್ಕೋಬೇಕು ಅಂತಾರೆ. ಸ್ವಲ್ಪ ಹೊತ್ತು ಕೂತ್ಕೊಂಡು ದರ್ಶನ ಎಲ್ಲ ತುಂಬ ಚೆನ್ನಾಗಿತ್ತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಪ್ರಸಾದ ಊಟ ಮಾಡಬೇಕು ಅಂತಂದು ಪ್ರಸಾದದ ಕಡೆ ಬಂದ್ವಿ. ಎಷ್ಟು ರಶ್ ಇತ್ತು ಅಂದರೆ ಅಷ್ಟು ಜನದಲ್ಲಿ ನಮಗೆ ಪ್ರಸಾದ ಸಿಕ್ಕಿದ್ದು ನಾವೇ ಪುಣ್ಯವಂತರು ಅಂದ್ಕೋಬೇಕು. ತುಂಬ ಚೆನ್ನಾಗಿತ್ತು. ಫುಲ್ ರಶ್ ಇತ್ತು. ಎಷ್ಟು ನೀವೇ ನೋಡ್ತಾ ಇರ್ಬೋದು ಎಷ್ಟು ರಶ್ ಐತೆ ಅಂತ. ಆಮೇಲೆ ನಮಗೆ ಪ್ರಸಾದ ಕೂಡ ಸಿಕ್ತು. ಪ್ರಸಾದ ಊಟ ಮಾಡಿಕೊಂಡು ನೆಕ್ಸ್ಟ್ ನಾವು ಚೆನ್ನಾಯ್ತಾ? ಹುಳಿ ಐತಂತೆ. ನೆಕ್ಸ್ಟ್ ನೀವು ಟ್ರೈ ಮಾಡೋದು ನಿಂಬೆಹಣ್ಣು ಸೋಡಾ ಮಾಡ್ತೀವಿ. ಹೌದು, ಆ್ಯಕ್ಚುಲಿ ನಿಮಗೆ ತೋರಿಸೇ ಇಲ್ಲ.
ಯಾವುದೋ ಭಯೋ ಆಂಜನೇಯನ ದೇವಸ್ಥಾನ ಅಂತ ಇದು. ಫುಲ್ ಮಳೆ ಬರ್ತೈತೆ ಆದರೂ ತೋರಿಸ್ತೀವಿ. ಎಷ್ಟು ದೊಡ್ಡ ಆಂಜನೇಯ ಇದು ಯಪ್ಪ. ರಾಘವೇಂದ್ರ ಸ್ವಾಮಿ ಅವರ ಮನೆ. ಒಳಗೆ ಏನೇನೈತೆ ಅಂತ ತೋರಿಸ್ತೀವಿ. ಆಂಜನೇಯ ದೇವಸ್ಥಾನದಿಂದ ಬಂದ ತಕ್ಷಣ ನಾವು ರಾಯರ ಮನೆನ ನೋಡೋಕ್ಕೆ ಅಂತ ಬಂದ್ವಿ. ಅದರಿಂದ ಅವರು ವಾಸಿಸ್ತಿದ್ದ ಸ್ಥಳನ ನೋಡೋಕ್ಕೆ ಅಂತ ಬಂದ್ವಿ. ರಾಯರು ವಿಶ್ರಾಂತಿ ಪಡ್ತಿರೋ ನಮ್ಮ ಫೋನು ಹಾರಿಕೊಂಡು ಹೋಗಲ್ಲ. ಕುಟುಂಬದ ನಿಮ್ಮ ಪರವಾಗಿ ನಾವು ರಾಘವೇಂದ್ರ ಸ್ವಾಮಿಗಳವರ ಪ್ರತಿ ಗುರುವಾರ ಅಷ್ಟಾಕ್ಷರ ಹೋಮ ಧನ್ವಂತರಿ ಮೃತ್ಯುಂಜಯ ಬಹುಮಾನ ಹೋಮಗಳಾಗುತ್ತೆ. ಈ ಕ್ಷೇತ್ರದಲ್ಲಿ ನಮ್ಮ ಕುಟುಂಬದ ಪರವಾಗಿ ನಾವು ರಾಯರ ಕ್ಷೇತ್ರದಲ್ಲಿ ಬಂದಾಗ ನಮ್ಮ ಕುಟುಂಬದ ಪರವಾಗಿ ಮಕ್ಕಳ ಪರವಾಗಿ ಗುರುರಾಯರ ಸೇವೆಗಳ ನಡೆಸಬೇಕು ಅಂತ ನಿಮ್ಮ ಮನಸ್ಸಿಗೆ ಇರುತ್ತಿದ್ದರೆ ನೀವು ಒಂದು ದಿವಸ ಪಂಚಾಮೃತ ಅಭಿಷೇಕ ಸೇವೆ 105 ರೂಪಾಯಿ ಶುರುವಾಗಿ ಈ ಸ್ವಲ್ಪ ತುಂಬ ನಾಯ್ಸ್ ಇರೋದ್ರಿಂದ ಅವ್ರು ಏನು ಹೇಳಿದ್ರು ನನಗೆ ಅಷ್ಟು ಸರಿಯಾಗಿ ಕೇಳಿಸಿರಲ್ಲ ಅಂತ ಅನ್ಕೊಂತೀವಿ. ತುಂಗಭದ್ರಾ ನದಿನೇ ಇದನ್ನು ರಾಯರ ಬೃಂದಾವನ ಅಂತಂದೇಳಿ. ಇದು ರಾಯರ ಬೃಂದಾವನ ತುಂಗಭದ್ರಾ ನದಿ. ಫ್ರೆಂಡ್ಸ್ ಇದು ಯಾವ ನದಿ ಅಂತಲೇ ನನಗೆ ಗೊತ್ತಿಲ್ಲ. ಪಾಪ ಅಣ್ಣ ಅಂತ ಯಾವ ನದಿ ಆಳ ಐತೆ, ನೋಡಿದ್ರೇ ಗೊತ್ತಾಗುತ್ತೆ. ಅಲ್ಲಿ ನೋಡಿದ್ರೇ ಗೊತ್ತಾಗುತ್ತೆ, ಫುಲ್ ಆಳ ಐತೆ. ಬೃಂದಾವನ ರಾಘವೇಂದ್ರ ಸ್ವಾಮಿ ಬೃಂದಾವನ ಹಾಕಿಲ್ಲ ಅಲ್ಲಿ. ಇದು ನೋಡಿ ಹಿಂಗೆ ಆಗ್ತೈತೆ. ಸ್ಕೂಲ್ ಫ್ರೆಶ್ ಆಗಿ ಇವಾಗ ಬಂದಿದ್ದೀವಿ. ಎಲ್ಲರೂ ಸೀರೆ ಚೇಂಜ್ ಮಾಡಿ ಡ್ರೆಸ್ ಹಾಕಿದ್ದಾರೆ. ಯಾಕೆಂದರೆ ನೈಟ್ ಜರ್ನಿ ಮಾಡೋದು ಕಂಫರ್ಟೇಬಲ್ ಆಗಲ್ಲ ಅಂತ ನಾವು ನಾರ್ಮಲ್ ಅದೇ ಟಾಪ್ ನಮಗೆ ಕಂಫರ್ಟೇಬಲ್ ಆಗ್ತಿದ್ದೆ. ಅಡಿಗೆಗಳೇನೋ ಮಾಡ್ತಾಳೆ ಇರ್ರಿ. ಏನೇ ಮಾಡ್ತಿದ್ಯಾ? ನಮ್ದು ಏನು ಕೆಲಸ ಹೇಳು ಇಲ್ಲ, ಅವ್ರದ್ದೆಲ್ಲ ಲಗೇಜ್ ಹೊತ್ಕೊಂಡು ಹೋಗೋ ಕೆಲಸ. ಅದಕ್ಕೋಸ್ಕರ ನಮ್ಮನ್ನು ಕರ್ಕೊಂಬಂದಿದ್ದಾರೆ ಅಷ್ಟೇ. ಆಯ್ತು. ದೇವಸ್ಥಾನದಿಂದ ಪಂಚಮುಖಿ ಆಂಜನೇಯಗೆ ಹೋಗ್ತಾ ಇದ್ದೀವಿ. ಬನ್ನಿ, ನಂತರ ದಾವಣಗೆರೆಗೆ ಹೋಗ್ತೀವಿ. ದಾವಣಗೆರೆಗೆ ಹೋಗೋದು. ನಿನ್ನೆ ನೈಟ್ ದಾವಣಗೆರೆ ದಾವಣಗೆರೆಯಿಂದ ಮಂತ್ರಾಲಯಕ್ಕೆ ಹೆಂಗೆ ಹೋಗೋದು ಅಂತಂದು ನಾನು ತೋರಿಸಿಲ್ಲ. ಇವತ್ತು ಆದಷ್ಟು ಟ್ರೈ ಮಾಡ್ತೀನಿ ಏನೇನು ಮಾಡ್ತೀವಿ ಅಂತ. ಯಾಕೆಂದರೆ ಇನ್ನೂ ಫುಲ್ ರಶ್ ಇರೋದ್ರಿಂದ ವ್ಲಾಗೆಲ್ಲ ಫೋನೇ ಮುಟ್ಟಿಲ್ಲ ನಾನು ಹೇಳ್ಬೇಕಂದ್ರೆ. ಅವರೆಲ್ಲ ಅಲ್ಲಿ ಹೋಗಿದ್ದಾರೆ ಸೀದಾ. ನಾವು ಹೋಗ್ಬೇಕು, ಪಟ್ಟ ಹೋಗ್ಬೇಕು. ಇದು ಒಂದು ಬಿಚ್ಚಲಮ್ಮನ ದೇವಸ್ಥಾನ ತೋರಿಸ್ತೀನಿ. ರಾಘವೇಂದ್ರ ಸ್ವಾಮಿ ನಿಮಿಷ ಸೈಡ್ ಆಗುತ್ತೆ. ಫ್ರೆಂಡ್ಸ್, ಇದು ಬಿಚ್ಚಲಮ್ಮನ ದೇವಸ್ಥಾನ. ಥ್ಯಾಂಕ್ ಯು ಸೋ ಮಚ್. ಅಷ್ಟೊಂದು ಚೆನ್ನಾಗಿದೀವಿ ಅಣ್ಣ. ನಾವಂತೂ ಯಾರು ಹೋಗ್ಲಿದ್ದಿಲ್ಲ, ನೀನಾರು ಹೋಗ್ಲಿದ್ದಲ್ಲ ಬಿಡಲ್ಲ. ಇಲ್ಲಿ
ನಾವೀಗ ಫ್ರೆಂಡ್ಸ್ ಇದು ನೋಡಿದ್ದೀರಲ್ಲ ನನ್ನ ಬ್ಲಾಗಿಗೆ ಒಳ್ಳೆ ಭಯ ಅಂತಿದೆ. ಆಂಜನೇಯ ದೇವಸ್ಥಾನ ಕೂಡ ದರ್ಶನ ಚೆನ್ನಾಗಾಯಿತು. ಫ್ರೆಂಡ್ಸ್ ಇವಾಗ ತಾನೇ ದೇವ್ರನ್ನ ದರ್ಶನ ಮುಗಿಸ್ಕೊಂಡು ಫೋಟೋ ಅಲೋ ಇರಲಿಲ್ಲ, ಹಾಗಾಗಿ ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಈಗ ನಾವು ಎಲ್ಲಿಗೆ ಹೋಗ್ತಾ ಇರೋದು ಸತಿ ಹೇಳು. ಎಷ್ಟು ಹೋಗ್ತಾ ಇರೋದು ಲಕ್ಷ್ಮೀ ಟೆಂಪಲ್ಗೆ. ಮಮ್ಮಿ ಚೆನ್ನಾಗೈತೆ ಎಲ್ಲ ಇದು. ಈಗ ಅಲ್ಲಿ ಹೋದರೆ ಲಕ್ಷ್ಮೀ ಟೆಂಪಲ್ ಬರುತ್ತೆ. ಈ ಚಳಿಯಲ್ಲಿ ಈ ವೆದರಲ್ಲಿ ಮಾವಿನಕಾಯಿ ತಿಂತಾ ಇದ್ದೀವಿ. ನೀವು ತಿನ್ನು ಬರ್ರಿ. ಅವರು ಬರ್ತಾರೆ, ನಿನಗೆ ಕೊಡಿಸ್ಬಿಡ್ತಾಳೆ ಬಾರಿ ಬಂದಾಗ. ಕಳಿಸ್ತೀನಿ. ಫ್ರೆಂಡ್ಸ್ ಇವಾಗ ತಾನೇ ನಾವು ಟಿಫನ್ ಮಾಡ್ಕೊಂಬಂದ್ವಿ. ಟಿಫನ್ ಅಂದರೆ ಚಿತ್ರಾನ್ನ, ಮೆಣಸಿನ್ಕಾಯಿ, ಮಂಡಕ್ಕಿ ಅವೆಲ್ಲ ತಿನ್ಕೊಂಬಂದ್ವಿ. ಆ ವಿಡಿಯೋನ ತಗೊಳಕ್ಕಾಗಲಿಲ್ಲ, ಮಿಸ್ಸಾಗಿ ಮರ್ತೋಗ್ಬಿಟ್ಟೆ ನಾನು. ಅಂದರೆ ಫುಲ್ಲಲ್ಲಿ ಗಲ್ಟೆ ಇತ್ತು, ಗಿಜಿ 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 ಅಂತಿತ್ತು. ಆ ಸಿಚುವೇಶನಲ್ಲಿ ನಾನು ಮರ್ತೇ ಹೋಯಿತು. ಇವಾಗ ನೆಕ್ಸ್ಟ್ ನಾವು ಹೋಗ್ಬೇಕಾಗಿರೋದು ದಾವಣಗೆರೆಗೆ. ಈಗ ಬಸ್ ಸ್ಟ್ಯಾಂಡ್ ಸೈಡ್ ಹೋಗಬೇಕು. ಗೈಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಡೋಂಟ್ ಫರ್ಗೆಟ್ ಟು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಹೇಗೆ ಅನ್ನಿಸ್ತು ನಮ್ಮ ಫ್ಯಾಮಿಲಿ ಜೊತೆ ಮಂತ್ರಾಲಯಕ್ಕೆ ಹೋಗಿದ್ದು? ನನಗಂತೂ ತುಂಬ ಖುಷಿ ಆಯಿತು. ಮತ್ತು ವಿಡಿಯೋ ಜಾಸ್ತಿ ಮಾಡೋಕ್ಕಾಗಲಿಲ್ಲ, ಬಸ್ ಜರ್ನಿ ಆಗಿರೋ ಕಾರಣ.